ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ಪ್ಲಸ್ಸು ಮೈನಸ್ಸು ಎರಡೂ ಕೂಡ ಅವರ ಫ್ಯಾನ್ಸನ್ನು ಸೆಲೆಬ್ರಿಟೀಸ್ ಅಂತೇಳಿ ಕರೆಯುವಂಥ ದರ್ಶನ್ಗೆ ಇದೇ ಫ್ಯಾನ್ಸಿಂದ ಆಗಾಗ ಒಳ್ಳೆ ಹೆಸರು ಬರುತ್ತೆ, ಇದೇ ಫ್ಯಾನ್ಸಿಂದ ಹೆಚ್ಚಾಗಿ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದು ಕೂಡ ಸತ್ಯ. ಈಗಲೇ ಸಾಕಷ್ಟು ವಿಚಾರಗಳೇ ಇಲ್ಲಿ ದರ್ಶನ್ಗೆ ಮುಳುವಾಗಿದ್ದು ದರ್ಶನ್ ಫ್ಯಾನ್ಸ್. ಕೆಲವೊಂದು ವಿಚಾರಗಳನ್ನು ದರ್ಶನ್ ಫ್ಯಾನ್ಸ್ ತುಂಬ ಅತಿರೇಕಕ್ಕೆ ತೆಗೆದುಕೊಂಡು ಹೋಗುವಂಥ ಪರಿಣಾಮ ಬೇರೆ ಬೇರೆ ರೀತಿಯಾದಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದ್ದಕ್ಕೆ ಇತಿಹಾಸವೇ ಸಾಕ್ಷಿ. ಮತ್ತೊಂದು ಕಡೆ ದರ್ಶನ್ಗೆ ಎದುರಾದಂತಹ ಸಾಲು ಸಾಲು ಸವಾಲುಗಳ ನಡುವೆ ದರ್ಶನ್ ಇವತ್ತಿಗೂ ಕೂಡ ತಲೆ ಎತ್ತಿ ತಿರುಗುವಂತೆ ಮತ್ತು ಎಲ್ಲೂ ಕೂಡ ದರ್ಶನ್ ತಲೆ ತಗ್ಗಿಸದಂತೆ ಮಾಡಿದಂತಹ ಖ್ಯಾತಿಯೂ ಕೂಡ ಯಾರ್ದಾದ್ರೂ ಇದ್ದರೆ ಅಥವಾ ಅಂತಹ ಫ್ಯಾನ್ಸ್ ಯಾರಿಗಾದರೂ ಇದ್ದರೆ ಅದು ದರ್ಶನ್ಗೆ ಮಾತ್ರ ಅನ್ನೋದು ಕೂಡ ಕಟು ಸತ್ಯ. ಆದರೆ ಈಗ ಇದೇ ದರ್ಶನ್ ಫ್ಯಾನ್ಸು ಮತ್ತೆ ದರ್ಶನ್ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ಒಂದು ಕೆಟ್ಟ ವಿಚಾರಕ್ಕೆ ಸುದ್ದಿ ಹಾಕಿದ್ದಾರೆ. ಆ ರೀತಿ ಆಗಬಾರ್ದಾಗಿತ್ತು, ಆದರೆ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ಏನದು? ಈ ದರ್ಶನ್ ಫ್ಯಾನ್ಸು ಏನು ಮಾಡಿದ್ದಾರೆ, ಏನಾಯಿತು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದಲ್ಲಿ ಯಾವುದಾದ್ರೂ ಒಬ್ಬ ನಟನಿಗೆ ಅತಿ ಹೆಚ್ಚು ಫ್ಯಾನ್ಸ್ ಅಂತೇಳಿ ಇದ್ದರೆ ಅದು ದರ್ಶನ್ಗೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಬಟ್ ದರ್ಶನ್ಗಿರುವಂಥ ಫ್ಯಾನ್ಸ್ ಹೇಗೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮಾಸ್ ಫ್ಯಾನ್ಸ್, ಬೇರೆ ಸೆಲೆಬ್ರಿಟೀಸ್ಗಳಿಗೆ ಅಥವಾ ಬೇರೆ ನಟರಿಗಿರುವ ರೀತಿ ಅಲ್ಲ. ದರ್ಶನನ್ನು ತುಂಬ ದೇವರ ರೀತಿಯಲ್ಲಿ ಆರಾಧಿಸುವಂತಹ ಅದೆಷ್ಟೋ ಫ್ಯಾನ್ಸ್ಗಳಿದ್ದಾರೆ. ದರ್ಶನ್ಗೆ ಏನಾದರೂ ಆದರೆ ತಮ್ಮ ಮನೆಯಲ್ಲೂ ಯಾರಿಗೂ ಏನೋ ಆಯಿತು ಅನ್ನೋ ರೀತಿಯಲ್ಲೂ ಕೂಡ ನೋಡೋರಿದ್ದಾರೆ. ಮಹಿಳಾ ಅಭಿಮಾನಿಗಳಿದ್ದಾರೆ, ಪುರುಷ ಅಭಿಮಾನಿಗಳಿದ್ದಾರೆ, ವಯಸ್ಸಾದವರಿದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಎಲ್ಲ ವರ್ಗದವರು ಕೂಡ ಇದ್ದಾರೆ. ದರ್ಶನ್ಗೆ ಅಪಾರವಾದಂತಹ ಅಭಿಮಾನಿಗಳ ಸಮೂಹನೇ ಇದೆ. ಆದರೆ ಇದೇ ಅಭಿಮಾನಿಗಳು ಆಗಾಗ ಸುದ್ದಿ ಆಗ್ತಾನೆ ಇರ್ತಾರೆ. ಈ ಅಭಿಮಾನಿಗಳಿಂದನೇ ದರ್ಶನ್ ಕೂಡ ಆಗಾಗ ಸುದ್ದಿಯಲ್ಲಿರ್ತಾರೆ. ಈಗ ಮತ್ತೆ ದರ್ಶನ್ ಸುದ್ದಿಯಲ್ಲಿದ್ದಾರೆ. ಕಾರಣ ಇದೇ ದರ್ಶನ್ ಅವರ ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ. ಈ ಹಿಂದೆ ಅತಿ ಹೆಚ್ಚು ಸ್ಟಾರ್ಸ್ ವಾರ್ಗಳು ನಡೆದಿರುವಂಥದ್ದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ತುಂಬ ವಾರ್ಗಳು ನಡೆಯುವಂಥದ್ದು ಇದೇ ದರ್ಶನ್ ಫ್ಯಾನ್ಸ್ ಮತ್ತು ಇತರ ನಟರ ಫ್ಯಾನ್ಸ್ ನಡುವೆ. ಅದರಲ್ಲೂ ಕೂಡ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಇರ್ಬೋದು, ಹಾಗೆಯೇ ಇನ್ನು ಉಳಿದ ಕೆಲವೊಂದಷ್ಟು ನಟರ ಫ್ಯಾನ್ಸ್ ಹಾಗೂ ದರ್ಶನ್ ಅವರ ಫ್ಯಾನ್ಸ್ ಇರ್ಬೋದು. ಇವರ ಒಂದು ಫೈಟ್ ಇದೆಯಲ್ಲ, ಅದು ಕೂಡ ಈ ಸೋಷಿಯಲ್ ಮೀಡಿಯಾ ಫೈಟು, ಇದು ದೊಡ್ಡ ಮಟ್ಟದಲ್ಲಿ ಆಗಾಗ ಸುದ್ದಿಯನ್ನು ಮಾಡ್ತಾ ಇರ್ತಾರೆ. ಈಗ ಇದೇ ದರ್ಶನ್ ಫ್ಯಾನ್ಸು ದರ್ಶನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರೋದು ಕೂಡ ಸತ್ಯ ಅಂತಲೂ ಕೂಡ ಒಪ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಈಗ ನಿಮಗೆ ಗೊತ್ತಲ್ವ, ರೇಣುಕಸ್ವಾಮಿಯ ಪ್ರಕರಣ ಆಗಿರ್ಬೋದು, ಈ ಹಿಂದೆ ನಡೆದಂಥ ಅವರ ಪತ್ನಿಯ ಮೇಲಿನ ಹಲ್ಲೆ ಪ್ರಕರಣ ಆಗಿರ್ಬೋದು, ಈ ಎಲ್ಲ ಪ್ರಕರಣಗಳು ನಡೆದವು. ದರ್ಶನ್ ಜೈಲಿಗೆ ಹೋಗಿ ಹೊರಗಡೆ ಬಂದ ಬಳಿಕ ದರ್ಶನ್ಗೆ ಮತ್ತೆ ಅದೇ ರೀತಿಯಾದಂಥ ಕ್ರೇಜ್ ಉಳಿಸಿಕೊಳ್ಳೋದಕ್ಕೆ ಮತ್ತು ಅದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದು ಯಾರಂತೇಳಿ ಕೇಳಿದರೆ ಇದೇ ದರ್ಶನ್ ಫ್ಯಾನ್ಸ್. ಹೀಗಾಗಿ ಕರ್ನಾಟಕದಲ್ಲಿ ಯಾವ ನಟನಿಗೂ ಇರದಂತಹ ಫ್ಯಾನ್ಸ್ಗಳು ದರ್ಶನ್ಗಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಅವರನ್ನು ಸೆಲೆಬ್ರಿಟೀಸ್ ಅಂತೇಳಿ ಕರೀತಾರೆ. ಇದೇ ನಟ ದರ್ಶನ್ ಅವರ ಅಭಿಮಾನಿಗಳು ಹಲವು ಬಾರಿ ಅತಿರೇಕದಿಂದ ವರ್ತಿಸಿದಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಈಗ ಅಂತಹ ವರ್ತನೆ ಮತ್ತೆ ಮರುಕಳಿಸಿದೆ ಅನ್ನೋದು ಅತ್ಯಂತ ಬೇಸರದ ಸಂಗತಿ. ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರ ದರ್ಶನ್ ಅವರ ಆಪ್ತ ಸ್ನೇಹಿತನ ಚಿತ್ರಮಂದಿರನೂ ಕೂಡ ಹೌದು. ಇದೇ ಚಿತ್ರಮಂದಿರದಲ್ಲಿ ದರ್ಶನ್ ಅಭಿಮಾನಿಗಳು ಹುಚ್ಚಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ದರ್ಶನ್ ಅವರ ಆಪ್ತ ಧನ್ವೀರ್ ಅವರ ವಾಮನ ಸಿನಿಮಾದ ಟ್ರೈಲರ್ ಬಿಡುಗಡೆ ಸಮಾರಂಭವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದರು. ನೋ ಡೌಟ್ ಈ ಕಾರ್ಯಕ್ರಮಕ್ಕೆ ದರ್ಶನ್ ಫ್ಯಾನ್ಸೇ ಹೆಚ್ಚಾಗಿ ಬಂದಿತ್ತು. ಈ ವೇಳೆ ಚಿತ್ರಮಂದಿರದ ಕುರ್ಚಿ, ಕಿಟಕಿ, ಬಾಗಿಲು ಎಲ್ಲವೂ ಕೂಡ ಕಂಪ್ಲೀಟಾಗಿ ಸರ್ವನಾಶ ಆಗಿದೆ ಅನ್ನೋದನ್ನು ಸ್ವತಃ ಚಿತ್ರಮಂದಿರದ ಸಿಬ್ಬಂದಿಯೇ ಹೇಳ್ತಿದ್ದಾರೆ. ಈ ರೀತಿ ಈ ಎಲ್ಲ ವಸ್ತುಗಳಿಗೆ, ಕುರ್ಚಿ, ಕಿಟಕಿ, ಬಾಗಿಲಿಗೆ ಹಾನಿಯಾಗುವಂತಹ ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ ನಡೆದುಕೊಂಡಿದ್ದಾರೆ. ಈ ಬಗ್ಗೆ ಅಸಮಾಧಾನವನ್ನು ಕೂಡ ಚಿತ್ರಮಂದಿರದ ಸಿಬ್ಬಂದಿ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಮತ್ತು ಧನ್ವೀರ್ ಗೌಡ ನಡುವೆ ಸಿಕ್ಕಾಪಟ್ಟೆ ಆತ್ಮೀಯತೆ ಇದೆ. ಅದರಲ್ಲೂ ಕೂಡ ದರ್ಶನ್ ಇತ್ತೀಚೆಗೆ ಎದುರಿಸಿದಂಥ ಸವಾಲುಗಳಿಗೆ ಒಂದು ಹಂತದಲ್ಲಿ ಬೆನ್ನೆಲುಬಾಗಿ ನಿಂತಹ ನಟ ಧನ್ವೀರ್ ಗೌಡ. ಪ್ರತಿಯೊಂದು ಹಂತದಲ್ಲೂ ಕೂಡ, ಅದು ಜೈಲಲ್ಲಿದ್ದಂಥ ಸಂದರ್ಭ ಇರ್ಬೋದು, ಬಿಡುಗಡೆ ಆದಂಥ ಸಂದರ್ಭ ಇರ್ಬೋದು, ಶಿಫ್ಟ್ ಆದಂಥ ಸಂದರ್ಭ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಧನ್ವೀರು ತನ್ನ ಒಡ ಹುಟ್ಟಿದ ಅಣ್ಣನ ರೀತಿಯಲ್ಲೇ ದರ್ಶನ್ ಅವರನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದಾಗ ಜಾಮೀನು ಕೊಡಿಸೋದ್ರಲ್ಲೂ ಕೂಡ ಧನ್ವೀರ್ ಪಾತ್ರ ಪ್ರಮುಖವಾಗಿದೆ. ಇವನ್ ಧನ್ವೀರ್ ಗೌಡದೇ ಬಾಂಡ್ ಕೂಡ ಇರೋದು, ಯಾವುದು ಬೇಲ್ ಬಾಂಡ್ ಇದೆಯಲ್ಲ, ಅದಕ್ಕೆ ಧನ್ವೀರ್ದೇ ಬಾಂಡ್ ಕೂಡ ಇರೋದು. ಈಗ ಇದೇ ಧನ್ವೀರ್ ನಟನೆಯ ವಾಮನ ಸಿನಿಮಾಗೆ ದರ್ಶನ್ ಬೆಂಬಲವನ್ನು ನೀಡ್ತಾರೆ, ನೋ ಡೌಟ್. ಆದರೆ ಇವರು ಶೂಟಿಂಗ್ನಲ್ಲಿ ಬೇರೆ ಕಡೆ ಇದ್ದಿದ್ದರಿಂದ, ರಾಜಸ್ಥಾನದಲ್ಲಿ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಸೊ ದಟ್ ಅವ್ರು ಏನು ಮಾಡ್ತಾರೆ, ಇದೇ ಧನ್ವೀರ್ ಪಕ್ಕ ಕುತ್ಕೊಂಡು ಒಂದು ವಿಡಿಯೋವನ್ನು ಮಾಡ್ತಾರೆ.
ಈ ಧನ್ವೀರ್ ನಟನೆ ವಾಮನ ಸಿನಿಮಾಗೆ ದರ್ಶನ್ ಬೆಂಬಲವನ್ನು ಸೂಚಿಸಿ ಆನ್ಲೈನ್ ಮೂಲಕನೇ ಸಿನಿಮಾದ ಟ್ರೇಲರನ್ನು ಬಿಡುಗಡೆ ಮಾಡಿಕೊಡ್ತಾರೆ. ಆ ವಿಡಿಯೋವನ್ನು ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ದರ್ಶನ್ ಆಪ್ತನ ಸಿನಿಮಾ ಆದ್ದರಿಂದ ವಾಮನ ಟ್ರೇಲರ್ ಬಿಡುಗಡೆಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಾಕ್ಷಿಯಾಗಿದ್ದರು. ಪ್ರಸನ್ನ ಚಿತ್ರಮಂದಿರದಲ್ಲಿ ಕಿಕ್ಕಿರಿದು ತುಂಬಿದ್ರು. ಕಾರಣ ದರ್ಶನ್ ಬರ್ತಾರೆ ಅನ್ನುವಂತಹ ಒಂದು ಸುಳಿವಿನಿಂದ. ಆದರೆ ದರ್ಶನ್ ಅಲ್ಲಿಗೆ ಬರಲಿಲ್ಲ. ದರ್ಶನ್ ಆನ್ಲೈನ್ ಮೂಲಕನೇ ಈ ಟ್ರೇಲರನ್ನು ಲಾಂಚ್ ಮಾಡಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ದಾಂಧಲೆಯನ್ನೇ ಮಾಡಿಬಿಟ್ಟಿದ್ದಾರೆ. ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ನೋಡೋಕ್ಕೆ ಬಂದವರು ಪ್ರಸನ್ನ ಚಿತ್ರಮಂದಿರದ ವಸ್ತುಗಳನ್ನು ಒಡೆದು ಹಾಕಿದ್ದಾರೆ. ಚಿತ್ರಮಂದಿರದ ಬಾಗಿಲು, ಕಿಟಕಿ, ಕುರ್ಚಿಗಳನ್ನು ಪುಡಿಗಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳು ಈ ರೀತಿಯಾದಂಥ ಅತಿರೇಕದ ವರ್ತನೆಯನ್ನು ತೋರಿಸಿ ಇವೆಲ್ಲವನ್ನು ಕೂಡ ನಾಶ ಮಾಡಿದ್ದಾರೆ. ಥಿಯೇಟರ್ನ ಸೆಕೆಂಡ್ ಕ್ಲಾಸ್ನಲ್ಲಿರುವಂಥ 80 ಸೀಟು ಹಾಗೂ ಬಾಲ್ಕನಿಯಲ್ಲಿರುವಂಥ 10 ಸೀಟ್ಗಳನ್ನು ಮುರಿದು ಹಾಕಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಚಿತ್ರಮಂದಿರದ ಸಿಬ್ಬಂದಿಯೇ ಕೊಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ನಡಿಗೆ ಪ್ರಸನ್ನ ಥಿಯೇಟರ್ ಸಿಬ್ಬಂದಿ ತೀವ್ರವಾದಂತಹ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಮಾರನೇ ದಿನ ಇವತ್ತು ಹೊಸ ಸಿನಿಮಾ ರಿಲೀಸ್ ಇದೆ. ದರ್ಶನ್ ಅಭಿಮಾನಿಗಳು ಮಾಡಿದಂಥ ಈ ಎಡವಟ್ಟಿನ ಪರಿಣಾಮ ಸಾಕಷ್ಟು ಚೇರ್ಗಳೇ ಮುರ್ಕೊಂಡು ಹೋಗಿದ್ದಾವೆ. ಹಾಗಾದರೆ ಜನರನ್ನು ಎಲ್ಲಿ ಕೂರಿಸೋದು? ಸುಮಾರು 80 ಚೇರ್ ಅಂತ ಹೇಳಿದ್ರೆ 80 ಜನರನ್ನು ಎಲ್ಲಿ ಕೂರ್ಸೋಕ್ಕಾಗುತ್ತೆ? ಏನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ? ಅದು ಕೂಡ ಸೆಕೆಂಡ್ ಕ್ಲಾಸ್ ಅಂತ ಹೇಳಿದ್ರೆ ಸ್ವಲ್ಪ ಹಿಂದೆ, ಅಲ್ಲೂ ಕೂಡ ಫುಲ್ ಆಗುತ್ತೆ. ಅಲ್ಲೆಲ್ಲ ಜನ ಕೂರಬೇಕಾಗುತ್ತೆ. ಈ ರೀತಿ ಆಗಿಬಿಟ್ರೆ ಎಲ್ಲಿ ಕೂರ್ತಾರೆ? ಏನು ಮಾಡೋದು ಅನ್ನೋಂಥ ಟೆನ್ಷನಲ್ಲಿ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡಿದ್ದಾರೆ. ಬಟ್ ಕಂಪ್ಲೀಟಾಗಿ ಇದು ಈ ಹಳೆಯ ಸ್ಥಿತಿಗೆ ಬರೋದಕ್ಕೆ ಇನ್ನೂ ಸಾಕಷ್ಟು ದಿನಗಳು ಬೇಕಾಗ್ತದೆ. ಈ ಕಾರಣಕ್ಕೋಸ್ಕರನೇ ಈಗ ಈ ಸಿಬ್ಬಂದಿಗಳು ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿರುವಂಥದ್ದು. ಹೇಗೆ ತಾನೇ ನಾವು ಈ ಹೊಸ ಸಿನಿಮಾನ ಇಲ್ಲಿ ರಿಲೀಸ್ ಮಾಡೋದು? ಹೇಗೆ ಅವ್ರಿಗೆ ಥಿಯೇಟ್ರನ್ನ ಕೊಡೋದು? ಹೇಗೆ ಜನರನ್ನು ಕೂರಿಸೋದು? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಹೌಸ್ಫುಲ್ ಆಗಲಿಲ್ಲ ಅಥವಾ ಅಷ್ಟು ಸೀಟು ಕಂಪ್ಲೀಟಾಗಿ ಫಿಲ್ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ಫಿಲ್ ಆದರೆ ಏನು ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು. ಒಂದು ಅಮೌಂಟ್ ರಿಫಂಡ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಚಿತ್ರವನ್ನು ಪ್ರದರ್ಶನ ಮಾಡಲೇಬೇಕಾಗ್ತದೆ. ಏನೋ ಒಂದು ಆಲ್ಟರ್ನೇಟಿವ್ ಮಾಡಿ ಪ್ರದರ್ಶನ ಮಾಡಲೇಬೇಕಾಗ್ತದೆ. ವಾಮನ ಸಿನಿಮಾದ ಟ್ರೈಲರ್ ನೋಡಿ ದರ್ಶನ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಿದಂತಹ ಸಂದರ್ಭದಲ್ಲಿ ಆ ವಿಡಿಯೋವನ್ನು ನೋಡಿದಂತಹ ನಂತರ ಯಾವಾಗ ಆ ವಿಡಿಯೋವನ್ನು ನೋಡ್ತಾರೋ ಆ ವೇಳೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದು ಈ ರೀತಿ ಆಗಿರುವಂಥದ್ದು. ಗಲಾಟೆ ಅಲ್ಲ, ಅವ್ರೇನು ಗಲಾಟೆ ಮಾಡ್ಕೊಂಡಿಲ್ಲ, ಹೊಡೆದಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ಅವ್ರಿಗೆ ಖುಷಿ, ದರ್ಶನನ್ನು ಆನ್ ಸ್ಕ್ರೀನ್ ಮೇಲೆ ನೋಡಿ, ದೊಡ್ಡ ಪರದೆಯ ಮೇಲೆ ನೋಡಿ ಒಂದು ಸಾರ ಖುಷಿ ಆಗುತ್ತೆ. ಖುಷಿ ಇವ್ರಿಗೇನೋ ಖುಷಿ, ಆದರೆ ಇದರ ಎಫೆಕ್ಟು, ಆಫ್ಟರ್ ಎಫೆಕ್ಟ್ ಇದೆಯಲ್ಲ, ಇಡೀ ಒಂದು ಈ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನೇ ಒಂದು ರೀತಿಯಲ್ಲಿ ತಲೆ ಕೆಳಗೆ ಮಾಡಾಕ್ದಂಗಾಗಿದೆ. ಅಂದರೆ ಆ ಥಿಯೇಟರಿಗೆ ಬರುವಂತಹ ಜನರ ಒಂದು ಅವರ ಆಸನದ ವ್ಯವಸ್ಥೆ, ಕಿಟಕಿ, ಬಾಗಿಲು ಎಲ್ಲವನ್ನು ಕೂಡ ಪುಡಿ ಮಾಡಿರೋದ್ರಿಂದ ಕಂಪ್ಲೀಟಾಗಿ ಸರ್ವನಾಶ ಮಾಡಿಟ್ಟಂಗಾಗಿದೆ. ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ ಕೊಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಮಾಡಿದ್ದಾರೆ. ಇದರಿಂದ ಕೆಟ್ಟ ಹೆಸರು ಯಾರಿಗೆ ಹೇಳಿ? ದರ್ಶನ್ಗೆ. ದರ್ಶನ್ ಫ್ಯಾನ್ಸ್ ಹಿಂಗೆ ಮಾಡಿದ್ರಂತೆ, ದರ್ಶನ್ ಫ್ಯಾನ್ಸ್ ಹಂಗೆ ಮಾಡಿದ್ರಂತೆ, ದರ್ಶನ್ ಫ್ಯಾನ್ಸು ಅಲ್ಲಿ ಈ ರೀತಿ ಮಾಡಿದರು, ದರ್ಶನ್ ಫ್ಯಾನ್ಸ್ ಇಲ್ಲಿ ಈ ರೀತಿ ಮಾಡಿದರು, ಈ ರೀತಿಯಾದಂಥ ಮಾತುಗಳು ಬರೋದು. ಎಂಡ್ ಆಫ್ ದಿ ಡೇಗೆ ಕೆಟ್ಟ ಹೆಸರು ಇದೇ ದರ್ಶನ್ ಅಭಿಮಾನಿಗಳಿಂದ ದರ್ಶನ್ಗೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಈ ಬಗ್ಗೆ ದರ್ಶನ್ ಆದರೂ ಕೂಡ ಸ್ವಲ್ಪ ಅಲರ್ಟ್ ಆಗಲೇಬೇಕು. ಕೆಲವೊಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಲೇಬೇಕು. ಕೆಲವೊಂದಷ್ಟು ನಟರ ಫ್ಯಾನ್ಸ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಆ ನಟ ಹೇಳಿದ ಅಂದ್ರೆ ಮಾತ್ರ, ಇಲ್ಲಾಂದರೆ ಏನೂ ಕೂಡ ಮಾತನಾಡೋದಿಲ್ಲ, ಏನೂ ಕೂಡ ಮಾಡೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಗಬೇಕು. ದರ್ಶನ್ ಇರುವಂಥ ಸಂದರ್ಭದಲ್ಲಿ ಬೇರೆ ಯಾರೂ ಕೂಡ ಏನೂ ಕೂಡ ಹೇಳಬಾರ್ದು. ಹಾಗೆಯೇ ಈ ರೀತಿಯಾದಂಥ ವರ್ತನೆಗಳು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದು ಎಲ್ಲರ ಆಶಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ.